ರಾಯ್ ಶೂಟ್ ಮಾಡ್ಕೊಂಡ್ರ ಅಥವಾ ಶೂಟ್ ಮಾಡಿದ್ರ? ಕನಕಪುರದಲ್ಲಿ ಕೈ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿರುವಂತ ರೀತಿ. ಅವರು ಶೂಟ್ ಮಾಡಿದ್ರ ಅಥವಾ ಶೂಟ್ ಮಾಡ್ಕೊಂಡ್ರ? ಶೂಟ್ ಮಾಡಿದ್ರ ಅಂದ್ರೆ ಇಲ್ಲಿ ಯಾರೋ IT ಆಫೀಸರ್ಸ್ ಅವ್ರಿಗೆ ಹೊಡೆದ್ಬಿಟ್ರು ಅನ್ನುವಂತ ಅರ್ಥ ಅಲ್ಲ. ಅವ್ರು ಹೇಳಿರೋದು ಏನು ಅಂದ್ರೆ, ಬಿಜೆಪಿ ಅವರು ಕೇರಳ ಎಲೆಕ್ಷನ್ಗೆ ಹಣ ಕೇಳ್ತಾ ಇದ್ರಂತೆ. 100 ಕೋಟಿ ಹಣ ಕೊಡದೇ ಇದ್ದದ್ದಕ್ಕೆ ರಾಯ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಹೀಗೆ ಟಾರ್ಗೆಟ್ ಮಾಡಲಾಗಿದೆ. ಕಾನ್ಫಿಡೆಂಟ್ ಕಚೇರಿಯಲ್ಲಿ ಇದ್ದವರು IT ಅವರು. ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ SIT ತನಿಖೆ ಕೊಡ್ಲಿ, ರಾಯ್ ಆತ್ಮಹತ್ಯೆ ಕೇಸ್ಗೆ ಅವಾಗ ಟ್ವಿಸ್ಟ್ ಸಿಗುತ್ತೆ ನೋಡಿ ಅಂತ ಪ್ರದೀಪ್ ಈಶ್ವರ್ ಎಲ್ಲ ಹೇಳಿದ್ದಾರೆ. ಯಾವ ರೀತಿ ಟಾರ್ಚರ್ ಕೊಟ್ಟಿರಬೇಕು ಅಂದರೆ, ನನಗಿರೋ ಮಾಹಿತಿ ಕೇರಳಗೆ BJPಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಸೊ ಅದೇನಾಯ್ತೇನೋ ಗೊತ್ತಿಲ್ಲ. ನೀವು ಇನ್ನೊಂದು ಗೊತ್ತಿರಬೇಕು, ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ? ನಾವು ಯಾರಾದ್ರೂ ನೋಡಿದೀವ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ, ಎಲ್ಲರೂ ಮಾತಾಡ್ತಿರೋದು ಏನೋ BJPಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 100 ಕೋಟಿ, ಅದನ್ನು ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಈಗ ಅವರು ಒಳಗಡೆ ಇದ್ದವರು ಹೇಳಿದ್ರಷ್ಟೇ ತಾನೆ. ಈಗ ಮರ್ಡರ್ ಆದಾಗ 100 ಜನ 100 ಹೇಳ್ತಾರೆ. ಹಂಗಾದ್ರೆ ಕಾಮನ್ ಮ್ಯಾನ್ಗೊಂದು ನ್ಯಾಯ, IT ಅವ್ರಿಗೊಂದು ನ್ಯಾಯನಾ? ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ? ಈಗ ಅಲ್ಲಿದ್ದವ್ರು ಯಾರು? IT ಅವರು. ಈಗ ಅಲ್ಲಿ IT ಅವ್ರು ಇದ್ರಲ್ಲ, ಹಂಗಾದ್ರೆ ಏನು ಕ್ಲೀನ್ ಚೀಟ್ ಕೊಟ್ಬಿಡೋಕ್ಕಾಗುತ್ತಾ? ತನಿಖೆ ಆಗಲಿ, SIT ಕೊಡಲಿ. ನಾವು CBIಗೆಲ್ಲ ಕೊಡಲ್ಲ, ಯಾಕೆಂದರೆ ಅವ್ರ ಕೈಯಲ್ಲಿದೆ CBI. SIT ತನಿಖೆ ಆಗಲಿ. ನನಗೆ ನಂಬಿಕೆ ಇದೆ ಇದಕ್ಕೇನೋ ಒಂದು ಮೇಜರ್ ಟ್ವಿಸ್ಟ್ ಖಂಡಿತವಾಗೂ ಸಿಗುತ್ತೆ. ಇಲ್ಲ SIT ಕೊಡಿ ಅಂತೀವಿ, ನನಗೆ ಗೊತ್ತಿರೋ ಪ್ರಕಾರ ಕೊಡ್ತಾರೆ. ಲಾಸ್ಟ್ ರಾತ್ರಿ ಈ ವಿಚಾರವಾಗಿ ನಾನು ಡಿಸ್ಕಸ್ ಮಾಡ್ತಿದ್ವಿ ನಾವೆಲ್ಲ. ತಪ್ಪೇನಿದ್ರು ಆಚೆ ಬರುತ್ತೆ. IT ಅವ್ರು ತಪ್ಪು ಮಾಡಿದ್ರೂ ಬಿಡಲ್ಲ, ED ಅವ್ರು ತಪ್ಪು ಮಾಡಿದ್ರೂ ಬಿಡಲ್ಲ. ಯಾರು ತಪ್ಪು ಮಾಡಿದ್ರು ತಪ್ಪೆ. ಕಾನೂನು IT ಅವ್ರಿಗೊಂದು, ED ಅವ್ರಿಗೊಂದು, ಮಾನ್ಯ ಮೋದಿಜಿ ಅವ್ರಿಗೊಂದು, ನಡ್ಡಾಜಿಗೊಂದು, ನಿತಿನ್ ನಬೀನ್ ಜಿಗೊಂದು. ಇಲ್ಲ, ಈ ಪ್ರದೀಪ್ ಈಶ್ವರ್ ಅವರು ಹೇಳಿರೋ ಅನುಮಾನದ ಪ್ರಕಾರವಾಗಿ IT ಅವ್ರು ಶೂಟ್ ಮಾಡಿದ್ರ ಅನ್ನುವಂಥ ರೀತಿಯಾಗಿನೇ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು SIT ಆಗುತ್ತೆ ಅಂತಲೂ ಕೂಡ ಏನೋ ಹೇಳ್ತಾ ಇದ್ದಾರೆ. CJ ರಾಯ್ ಅವರ ಡೈರಿಯಲ್ಲಿ ಸ್ಫೋಟಕ ರಹಸ್ಯಗಳೇನಾದ್ರು ಅಡಗಿದ್ಯಾ ಅಂತ ಹೇಳಿ ಈ ವಿಚಾರವಾಗಿ ಒಂದು ಎಕ್ಸ್ಕ್ಲೂಸಿವ್ ಸಂಗತಿಗಳು TV9 ಮುಂದೆ ಇಡ್ತಾ ಇರೋದು ಏನು ಅಂತ ಅಂದರೆ, ಆ ಡೈರಿಯಲ್ಲಿ ಅನೇಕ ನಟಿಯರು, ಮಾಡೆಲ್ಗಳ ಹೆಸರೆಲ್ಲ ಉಲ್ಲೇಖ ಆಗಿದೆಯಂತೆ. ಡೈರಿ ಬರೆಯುವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ರು CJ ರಾಯ್. ಅಂದರೆ ಆ ಮಾಡೆಲ್ಗಳ ವಿಚಾರ ಅಂದರೆ ಅವರು ಯಾರ ಜೊತೆಗೆ ವ್ಯವಹಾರ ಇಟ್ಕೊಂಡಿದ್ರು, ಏನಾದ್ರು ಪೇಮೆಂಟ್ ಆಗಿರೋದು ಅಥವಾ ಯಾರು ಮೀಟ್ ಆಗಿರೋದು, ಅದನ್ನೆಲ್ಲ ಬರೆದಿಡ್ತಾ ಇದ್ರು ಅಂತ. ಚಿತ್ರರಂಗದ ಗಣ್ಯರ ಜೊತೆಗೂ CJ ರಾಯ್ಗೆ ನಂಟಿತ್ತು. ಸಿನಿಮಾ ಕ್ಷೇತ್ರದಲ್ಲೂ ಕೂಡ CJ ರಾಯ್ ಹೂಡಿಕೆಯನ್ನು ಮಾಡ್ತಾ ಇದ್ರು. ಡೈರಿಯಲ್ಲಿ 2 ಪ್ರಭಾವಿ ಶಾಸಕರ ಹೆಸರುಗಳು ಉಲ್ಲೇಖ ಆಗಿದೆ. ಒಬ್ಬರು ಬೆಂಗಳೂರಿನ ಶಾಸಕರು, ಮತ್ತೊಬ್ಬರು ಕೋಲಾರ ಭಾಗದ ಶಾಸಕರು, ಅವರ ಹೆಸರು ಉಲ್ಲೇಖ ಆಗಿದೆ. ಒಬ್ಬ ಸಂಸದರ ಹೆಸರನ್ನು ಕೂಡ ಬರೆದಿದ್ದಾರೆ ಉದ್ಯಮಿ ರಾಯ್ ಅನ್ನೋದು ತಿಳಿದು ಬರ್ತಾ ಇದೆ. ದಕ್ಷಿಣ ಕರ್ನಾಟಕದ ಸಂಸದರ ಬಗ್ಗೆನೂ ಕೂಡ ಡೈರಿಯಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಹಾಗಂತ ಆ ವ್ಯವಹಾರಗಳೇನಾದರೂ ಉಲ್ಲೇಖ ಆಗಿದೆಯಾ ಅಥವಾ ಅವ್ರ ಕಡೆಯಿಂದ ಏನಾದ್ರು ಪ್ರೆಷರ್ ಇತ್ತು ಅನ್ನುವಂಥದ್ದು ಉಲ್ಲೇಖ ಆಗಿದೆಯಾ, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಬಟ್ ಡೈರಿಯಲ್ಲಿ ಈ ರೀತಿಯಾದಂಥ ಸಂಗತಿಗಳಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮತ್ತೊಂದು ಕಡೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೇರಳಕ್ಕೆ ಹೊರಡೋದಕ್ಕೆ IT ಅಧಿಕಾರಿಗಳ ತಂಡ ಇದೀಗ ಸಜ್ಜಾಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ಕೇರಳಕ್ಕೆ ವಾಪಸ್ ಹೋಗೋದಕ್ಕೆ ಇವರೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರಂತೆ. IT ರೈಡ್ ಬಗ್ಗೆ ಹೇಳಿಕೆಯನ್ನ ಪೊಲೀಸರು ಯಾವುದೇ ರೀತಿಯಾಗಿ ಇನ್ನೂ ದಾಖಲಿಸಿಕೊಂಡಿಲ್ಲ. ಕೇವಲ ಮೌಖಿಕ ಮಾಹಿತಿಯನ್ನಷ್ಟೇ ಕೊಟ್ಟಿದೆ IT ತಂಡ. ವಿಚಾರಣೆ ನಡೆಸೋದಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯ ಆಗಿದೆ. ಹೀಗಾಗಿ ಕೇವಲ ಮೌಖಿಕ ಮಾಹಿತಿಯನ್ನಷ್ಟೇ IT ಅಧಿಕಾರಿಗಳು ನೀಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗ ಏನಾಗಿದೆ ಅನ್ನುವಂಥದ್ದು ಸ್ಪಷ್ಟತೆ ಮಾಹಿತಿ ಇರುವಂಥದ್ದು ಅದು IT ಅಧಿಕಾರಿಗಳ ಬಳಿ ಮಾತ್ರ. ಹೀಗಾಗಿ ಆ IT ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಆದರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯವಾಗಿದೆ. ಯಾಕೆಂದರೆ ಒಂದೊಂದು ಸೆಂಟ್ರಲ್ ಏಜೆನ್ಸಿ, ಅವರೊಂದು ತನಿಖಾ ಸಂಸ್ಥೆ ಆಗಿರುವಂಥ ಕಾರಣಕ್ಕಾಗಿ ರಾಜ್ಯ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲೆಲ್ಲ ಕೆಲ ನಿಯಮಗಳು ಇದೆ. ಬಟ್ ಇದೇ ಲೂಪ್ ಹೋಲ್ ಆಗಬಾರ್ದು ಅನ್ನುವಂಥದ್ದು ಅಷ್ಟೇ ಇಲ್ಲಿ. ಯಾಕಂದರೆ ಈಗ ಅವರು ಅಷ್ಟು ಸುಲಭವಾಗಿ ಕೇರಳಕ್ಕೆ ಹೋಗೋದಕ್ಕೆ ಸಿದ್ಧ ಆಗಿದ್ದಾರೆ ಅಂತ ಅಂದರೆ ಅವರಿಂದ ಮಾಹಿತಿ ಸಹಜವಾಗಿ ಭಾಳ ನಿರೀಕ್ಷೆ ಮಾಡೋದಿದೆ ಪೊಲೀಸರಿಗೆ. ಅವೆಲ್ಲ ಕಂಪ್ಲೀಟಾಗಿ ಸಿಕ್ಕಿದೆಯಾ ಏನು ಎತ್ತ ಗೊತ್ತಿಲ್ಲ. ಬಟ್ ಮೌಖಿಕವಾಗಿ ಮಾತ್ರ ಇಲ್ಲಿ ತನಕ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಿಟ್ಟರೆ ಅದನ್ನು ಲಿಖಿತ ರೂಪದಲ್ಲಿ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಇನ್ನೂ ದಾಖಲಾದಂಥ ರೀತಿಯಾಗಿಲ್ಲ.